ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ಋಗುಮಾಂಗದನಂತೆ ವ್ರತವನನರಿಯೇ ಋಗುಮಾಂಗದನಂತೆ ವ್ರತವನನರಿಯೇ ಶುಕಮುನಿಯಂತೆ ಶುಕಮುನಿಯಂತೆ ಸ್ತುತಿಸಲು ಭಗವೈರಿಯಂತೆ ನಾಟ್ಯವ ಮಾಡಲರಿಗೆ ಭಗವೈರಿಯಂತೆ ನಾಟ್ಯವ ಮಾಡಲರಿಗೆ ದೇವಕಿಯಂತೆ ಮುದ್ದಿಸಲು ದೇವಕಿಯಂತೆ ಮುದ್ದಿಸಲು ಅರಿಯೇನೋ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ. ನನ್ನ ಹೆಸರು ವೀಣಾ ಆನಂದ್ ಶೇಖ್ ಅಂತ. ನಾನು ಸಿದ್ದಾಪುರದಲ್ಲಿರೋದು. ನಮ್ಮದು ಮಹಿಳಾ ಪತಂಜಲಿ ಯೋಗ ಸಂಸ್ಥೆ ಹರಿದ್ವಾರ ಬಾಬಾ ರಾಮದೇವ್ ಯೋಗ ವಿಶ್ವಗುರು ಅವರು ನಡೆಸಿರ್ತಕ್ಕಂಥ ಪತಂಜಲಿ ಯೋಗ ಸಂಸ್ಥೆಯ ಒಂದು ಶಾಖೆ ಸಿದ್ದಾಪುರ. ಅಲ್ಲಿ ನಮ್ಮದು 5 ಕ್ಲಾಸ್ ನಡೆಯುತ್ತೆ. ನಾನು ಸಿದ್ದಾಪುರ ತಾಲೂಕಿನ ಮಹಿಳಾ ಪತಂಜಲಿಯ ಅಧ್ಯಕ್ಷೆ ಪ್ರಭಾರಿಯಾಗಿದ್ದೀನಿ. ಕಳೆದ 10 ವರ್ಷಗಳಿಂದ ನಾನು ಉಚಿತವಾಗಿ ಯೋಗ ತರಬೇತಿಯನ್ನು ಎಲ್ಲ ಕಡೆ ಹಳ್ಳಿಗೂ ಹೋಗಿ ಮಾಡ್ತೀನಿ, ಮಹಿಳೆಯರಿಗೂ ಕೊಡ್ತಾ ಇದ್ದೀನಿ. ಮತ್ತು ಪ್ರಶಾಂತಿ ಶಾಲೆಯಲ್ಲಿ ಯೋಗ ಶಿಕ್ಷಕಿಯಾಗಿ ಕೂಡ ಇದ್ದೀನಿ. ಇಲ್ಲಿ ಇವತ್ತೇನು ಬಂದಿದ್ದಾರೆ ಇವರೆಲ್ಲ ಮಹಿಳಾ ಪತಂಜಲಿಯ ಸದಸ್ಯರು. ಪ್ರತಿ ವರ್ಷ ನಾವು ಮಹಿಳಾ ದಿನಾಚರಣೆಯನ್ನು ನಮ್ಮ ಶಾಖೆಯಲ್ಲಿಯೇ ಮಾಡ್ತಾ ಇದ್ವಿ ಸಿದ್ದಾಪುರದಲ್ಲೇ. ಆದರೆ ಈ ವರ್ಷ ಕಾರಣಾಂತರಗಳಿಂದ ಸ್ವಲ್ಪ ಅನಾನುಕೂಲ ಆಯಿತು. ಹಾಗಾಗಿ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಯಾಕೋ ಮನಸ್ಸಿಗೆ ತಕ್ಷಣಕ್ಕೆ ಯಾಕೋ ಒಂದ್ಸಲ ಹಿಂಗೆ ನೆನಪಾಯಿತು, ಮುಗ್ದೂರಲ್ಲೊಂದು ಅನಾಥಾಶ್ರಮ ಇದೆ ಅಂತ ಗೊತ್ತಿತ್ತು ತುಂಬ ದಿನದಿಂದ. ಬರಬೇಕು ಅಂದರೆ ಬರ್ಲಿಕ್ಕಾಗಿರಲಿಲ್ಲ. ಅವಾಗ ಎಲ್ಲ ಗೆಳತಿಯರ ಹತ್ರ ಇದನ್ನು ಹಂಚ್ಕೊಂಡಾಗ ಎಲ್ಲರೂ ಕೂಡ ಸಂತೋಷದಿಂದ ನಾವು ಹೋಗೋಣ, ಅಲ್ಲೇ ಮಾಡೋಣ ಸರಳವಾಗಿ, ನಾವು ನೋಡಿಲ್ಲ ನೋಡಬೇಕು ಅಂತ ಹೇಳಂದ್ರು. ಬರಬೇಕಾದ್ರೆ ನಿಜವಾಗ್ಲೂ ನಾವು ಮನಸ್ಥಿತಿ ಸ್ವಲ್ಪ ಅಲ್ಲ ಕಳವಳದಿಂದನೇ ಬಂದಿದ್ವಿ. ಹೇಗಿದೆಯೇನೋ ಅಲ್ಲಿನ ಪರಿಸ್ಥಿತಿ, ಯಾವ ಥರ ಇದೆಯೇನೋ, ನಾವು ಹೋದರೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೋ ಎಲ್ಲದೂ ಇತ್ತು. ಆದರೂ ನಾನು ಮೊದಲೇ ನಾಗರಾಜ್ ಸರ್ ಅವ್ರಿಗೆ ಹೇಳಿದ್ದೆ, ನಾವು ಬರ್ತಾ ಇದ್ದೀವಿ, ಈ ಥರ ಎಷ್ಟು ಜನ ಇದ್ದೀರಾ ಅಂತಲೂ ಕೇಳಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಇದರ ನಿಜ ದರ್ಶನ ನಮ್ಗೆ ಆಗ್ತಾ ಇದೆ. ತುಂಬ ಜನ ಏನೇನೋ ಇದ್ರ ಬಗ್ಗೆ ನಮಗೂ ಹೇಳಿದ್ರು, ಫೋನ್ ಮಾಡಿ ಕೂಡ ನೀವು ಅಲ್ಲಿ ಹೋಗ್ಬೇಕಾದ್ರೆ ಹುಷಾರಿ, ಅಲ್ಲಿ ಆ ಥರ ಇದೆ, ಈ ಥರ ಇದೆ, ಏನೇನೋ ಹೇಳಿದ್ರು ಬಿಡಿ. ಆದರೆ ನಾವು ಧೈರ್ಯ ಮಾಡಿ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಒಬ್ಬೊಬ್ರು ನೋಡಿದಾಗ ಅವ್ರ ಕಥೆಗಳನ್ನ ಕೇಳಿದಾಗ ನಿಜವಾಗ್ಲೂ ಕಣ್ಣು ತುಂಬಿ ಬಂತು ನಮಗೆ. ಸೇವೆ ಮಾಡೋ ಮನೋಭಾವ ಇರಬೇಕು. ಎಷ್ಟೋ ಜನರ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ, ಆದರೆ ಸೇವೆ ಮಾಡೋದಿಲ್ಲ. ಅಟ್ಲೀಸ್ಟ್ ಸೇವೆ ಮಾಡಿದ್ರು ನೇಮು ಫ್ರೇಮ್ಗೋಸ್ಕರ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಸೇವೆ ಕೊಡ್ತಿದ್ದಾರೆ ಅಂದ್ರೆ ಪೇಪರಲ್ಲಿ ಹೆಸರು ಬಂದಿರಬೇಕು, ಇಲ್ಲ ಯಾವುದೋ ಒಂದು ದೊಡ್ಡ ಸಂಸ್ಥೆ ಜೊತೆಗೆ ಟೈಅಪ್ ಆಗಿರ್ಬೇಕು, ಈ ರೀತಿ ಇರುತ್ತೆ. ನಿಸ್ವಾರ್ಥವಾಗಿ ಅವರಲ್ಲಿ ಏನಿದೆಯೋ ನಾವು ಕಂಡಿಲ್ಲ. ನಾಗರಾಜ್ ಸರ್ ನಮಗೆ ಪರಿಚಯನೂ ಇಲ್ಲ. ಅವರಲ್ಲಿ ದುರ್ಗುಣಗಳು ಇರ್ಬೋದು, ಒಳ್ಳೆ ಗುಣಗಳು ಇರ್ಬೋದು. ಮನುಷ್ಯ ಸಹಜವಾಗಿ ಎಲ್ಲರಲ್ಲೂ ಎಲ್ಲದೂ ಇರುತ್ತೆ, ಕಥೆಗಳು ಇರ್ಬೋದು, ಇನ್ನೇನೋ ಇರ್ಬೋದು, ನಮಗದು ಬೇಡ. ಆದರೆ ಅವ್ರು ಇಷ್ಟು ಜನರಿಗೆ 3 ಹೊತ್ತು ಅನ್ನ ಹಾಕ್ತಿದಾರಲ್ಲ, ಅದು ನಮಗೆ ಖುಷಿ ತಂದಿರೋದು. ಅವ್ರು ಮಾಡ್ತಿರೋ ನಾನು ಸ್ವಲ್ಪ ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲ ಅಲ್ಲಿ ಇದ್ದವ್ರಿಗೆಲ್ಲ ಹೊಡಿತಾರಂತೆ ಬಡಿತಾರಂತೆ ಅಂತ ಅನ್ಸಿದ್ರು. ಬಟ್ ನನ್ಗೆ ಇಲ್ಲಿ ಯಾರು ನೋಡಿದ್ರು ಅವ್ರು ಹೊಡಿತಾರೆ ಅಂತ ನನ್ಗೇನು ಯಾರ ಮುಖದಲ್ಲೂ ಕಾಣಿಸ್ತಾ ಇಲ್ಲ. ನೀವೆಲ್ಲ ಅದೇ ನೀವು ತಲೆ ಅಲ್ಲಾಡಿಸೋದ್ರಲ್ಲೇ ಗೊತ್ತಾಗ್ತಾ ಇದೆ ಅವ್ರು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಮುತ್ತು ಕೊಟ್ರು, ಅವರು ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಮ್ಮನ್ನೆಲ್ಲ ಅಂತ. ಬಟ್ ನಿಮ್ಮನ್ನ ನೋಡಿದ್ರು ಗೊತ್ತಾಗ್ತಾ ಇದೆ ಕಷ್ಟ. ಮನೇಲಿ ಒಂದು ಮಗುನ್ ಸಾಕೋದೇ ಕಷ್ಟ, ಅಂತದ್ರಲ್ಲಿ ಇಲ್ಲಿ ಎಲ್ಲಾ ತರದವರು ಇದ್ದೀರಾ. ಸರಿಯಾಗಿರೋರು ಇದ್ದೀರಾ, ಕಣ್ಣು ಕಾಣದೇ ಇದ್ದವರು ಇದ್ದೀರಾ, ಮಾನಸಿಕ ಅಸ್ವಸ್ಥರು ಇದ್ದೀರಾ, ದುಃಖಿತರಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸಾರ ಇದ್ರೂ ಕೂಡ ಅವ್ರು ಯಾರು ನೋಡದೆ ದುಃಖದಿಂದ ಇದ್ದೀರಾ. ನಿಮ್ಮನ್ನೆಲ್ಲ ಒಂದು ಮಗನ ರೂಪದಲ್ಲಿ ಅವರು ಮಗ ಆಗಿ ನಿಮ್ಮನ್ನೆಲ್ಲ ಸಾಕ್ತಿದಾರಲ್ಲ, ನಿಜವಾಗ್ಲೂ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಖಂಡಿತ. ಮತ್ತೆ ನನ್ನ ಕೈಲಾದ ಸಹಾಯವನ್ನು ನಾನು ಅವರಿಗೆ ಮಾಡೋಕೆ ಬಯಸ್ತೇನೆ.
ಇದರಲ್ಲಿ ನಾನು ಬಂದಿರಲಿಲ್ಲ. ನಾವೇನಂದ್ರೆ ಇವತ್ತು ಒಂದಿಷ್ಟು ತಿಂಡಿಯನ್ನು ತಂದು ಎಲ್ಲರಿಗೂ ಕೊಟ್ಟು ಖುಷಿಯಾಗಿ ಹೋಗೋಣ ನೋಡ್ಕೊಂಡು ಅಂತ ಅಷ್ಟೇ ಬಂದಿದ್ದು. ಆದರೆ ನಾನು ಖಂಡಿತ ಹೇಳ್ತೀನಿ, ನಿಮಗೆ ನಾನು ವೈಯಕ್ತಿಕವಾಗಿ ಹಣ ಸಹಾಯವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾನು ಆಮೇಲೆ ನಿಮಗೆ ಕೊಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಳ್ಳೆ ರೀತಿಲೇ ಆಗಲಿ. ಯಾರು ಜನ ನಿಮ್ಮನ್ನು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೋ ಅವರೇ ಇಲ್ಲಿ ಬಂದು ಪಾಸಿಟಿವ್ ಆಗಿ ನಿಮಗೆ, ನೀವೇನು ಹೇಳಿದ್ರಲ್ಲ, ನಿಮ್ಗೆ ಹೊಡೆದವರೇ ಬಂದು ನಿಮ್ಗೆ ಸಾರಿ ಕೇಳಿದ್ರು ಅಂತ, ಅದೇ ರೀತಿ ಇರಿ. ಇವತ್ತು ಕೆಟ್ಟದಾಗಿ ಮಾತಾಡಿದವರು ನಾಳೆ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಕೊಡೋಂತಾಗಲಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಕೂಡ ತುಂಬ ಸೇವೆ ಮಾಡಿದ್ದೀವಿ. 2 ವರ್ಷ ಕಾಲ ರೋಡಲ್ಲಿ ಕಸವನ್ನು ಹಾಯಿಸಿದ್ದೀವಿ, ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೀವಿ ಪ್ರತಿ ಭಾನುವಾರ. ಮತ್ತು ಎಲ್ಲೇ ಒಂದು ಬಡಿಸೋದಿರಲಿ, ಏನು ನಿಸ್ವಾರ್ಥವಾಗಿ ನಮ್ಮ ಸಂಘದ ಮಹಿಳೆಯರೇನಿದ್ದಾರೆ ನಾವು ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀವಿ. ಮೊದಲನೇ ಸಾರಿ ಇಲ್ಲಿ ಬಂದು ನಿಜಕ್ಕೂ ಖುಷಿ ಆಯಿತು. ವರ್ಷಕ್ಕೊಂದ್ಸಲನಾದರೂ ಮತ್ತೆ ನಾವು ಇಲ್ಲಿ ಬಂದು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಕೈಲಾದ ಸೇವೆಯನ್ನು ನೀವು ಕೊಡ್ತೀವಿ ಅಂತ ಹೇಳ್ತೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪ್ರಭಾರಿಗಳು, ನಾನು ತಾಲೂಕಾ ಪ್ರಭಾರಿ, ಇವರು ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಪತಂಜಲಿ ಪ್ರಭಾರಿ ಶ್ರೀಮತಿ ಚೈತ್ರಾ ನಾಯ್ಕ್ ಅಂತ ಹೇಳಿ. ಮುಂದಿನ ಭಾಗದಲ್ಲಿ ಅವರು ಚೈತ್ರಾ ರಮೇಶ್ ನಾಯ್ಕ್ ಅಂತೇಳಿ. ನಂದು ಊರು ಸಿರ್ಸಿ ಆಯ್ತು. ವೀಣಾ ಅವರು ನನಗೆ ಮೊನ್ನೆ ಹೇಳಿದ್ರು, ನಾನೊಂದು ಮಹಿಳಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಮೊದಲು ಮಾಡೋದಿಲ್ಲಾಗಿತ್ತು ಅನಿಸಿತ್ತು, ಇವಾಗ ಒಂದು ಮಾಡ್ತಾ ಇದ್ದೀನಿ ಮೇಡಮ್, ಮತ್ತೆ ನೀವು ಬರಬೇಕು ಅದು ಎಲ್ಲಿ ಕೇಳಿದೆ. ಹೀಗೆ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದಲ್ಲಿ ಅಂದೆ. ನಾನು ಇನ್ನೂ ತನ್ನ ಅನಾಥಾಶ್ರಮಕ್ಕೆ ಹೋದವಳೆ ಅಲ್ಲ. ನನಗೆ ಎಲ್ಲೇ ಕರೆದ್ರು ಹೈಫೈ ಫಂಕ್ಷನಿಗೆ ಹೋಗಿ ನೋಡಿದ್ದಿತ್ತು. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಆಫೀಸರ್ಸು, ದೊಡ್ಡ ದೊಡ್ಡ ಮಹಿಳೆಯರು ಬರ್ತಾ ಇದ್ರು. ಆಗ ಏನೋ ಒಂಥರ. ಆದ್ರೆ ಇಲ್ಲಿ ಬಂದ ಕ್ಷಣದಕ್ಕೆ ಅನಿಸ್ತು, ಮನುಷ್ಯನ ಜೀವನ ಎಷ್ಟು ಕ್ಷಣಿಕ. ನೀವು ಯಾರ್ಯಾರು ಯಾವ್ಯಾವ್ದೋ ಊರಿಂದ ಬಂದಿದ್ದೀರಾ, ಯಾರಿಗೂ ಯಾರು ಪರಿಚಯ ಇಲ್ಲ, ಇಲ್ಲಿ ಬಂದ್ಕೊಂಡು ಇವ್ರು ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ, ಒಂದ್ ಕಣ್ಣು ತುಂಬಂತು. ಆದ್ರೆ ಅನಾಥರು ಯಾರು ಗೊತ್ತಾ, ಅವ್ರಿಗೆ ಮನಸ್ಸಿನ ಭಾವನೆಗಳು ಮಾತಾಡಕ್ಕಿಲ್ದವ್ರು, ಅವ್ರ ಬಗ್ಗೆ ಕೇಳೋಕಿಲ್ದವ್ರು. ಉಂಡ್ಯಾ ತಿಂದ್ಯಾ, ನಿನ್ಗೆ ಆರಾಮಿಲ್ವಾ, ಏನ್ ಕೇಳಕ್ಕಿಲ್ದ, ಅವ್ರು ನಿಜವಾಗ್ಲೂ ಅನಾಥರು. ಇವಾಗ ನಿಮ್ಗೆ ನಾಗರಾಜ್ ನಾಯ್ಕ್ ಅಂತವ್ರು ಒಂದು ಮಗನ ಸಮಾನವಾಗಿ ನಿಮ್ಗೆ ನೋಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹುಟ್ಟು ಮಕ್ಕಳೇ ಏನ್ ಮಾಡ್ತಾರೆ, ತಾಯಿ ವಯಸ್ಸಾದ ತಕ್ಷಣ ಸ್ವಲ್ಪ ಕೆಮ್ಮಿದ್ರೆ ಸಾಕು, ಇವಳನ್ನ ಯಾವಾಗ ಮನೆಯಿಂದ ಹೊರಗೆ ಹಾಕುವ ಅಂತ ಹೇಳಿ, ಒಂದ್ ಸ್ವಲ್ಪ ಅವಳು ಹೊಲಸು ಮಾಡಿದ್ರೆ, ಉಗುಳಿದ್ರೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದ್ರೆ ಹೆತ್ತ ಮಗಳೇ ಏನ್ ಹೇಳ್ತಿರ್ತಾಳೆ, ಏನ್ ಮಾಡ್ತಾನೆ ಇವಳು, ಏನ್ ಮಾಡ್ತಾಳೆ. ಹೀಗ್ ಮಾಡೋ ಕಾಲದಲ್ಲಿ ನಿಮ್ಮನ್ನ 75 ಜನರನ್ನ ಎಲ್ಲ ಒಂದೇ ಸಮಾನವಾಗಿ ನೋಡಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಹೊರಗ್ನವ್ರು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ. ಒಂದು ತಂದೆ ತಾಯಿಗೆ ಒಂದು ಅಕ್ಕ ತಂಗಿಗೆ ಸಾಕೋ ಯೋಗ್ಯತೆನೇ ಇರುದಿಲ್ಲ ಕೆಲವೊಬ್ರು ಮನೆಯಲ್ಲಿ. ಅಂತದ್ರಲ್ಲಿ ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಊಟಕ್ಕೆ ಪಾಪ ಅವ್ರು ಎಲ್ಲಿಂದ ತರ್ತಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಎಲ್ಲೇ ಏನ್ ಕಷ್ಟ ಪಡ್ತಿರ್ತಾರೆ ಅಂತ ಒಟ್ಟು ನಿಮ್ಗೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಅದಕ್ಕೆ ನೀವು ಋಣ ಆಗಿರ್ಬೇಕು. ಮತ್ತೆ ನೀವು ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಏನ್ ನಮ್ಗೊಬ್ಬನು ಅನ್ನದಾತ ಇದ್ದಾನೆ, ನಮ್ಗೆ ಕೊಡ್ತಾರೆ, ನಾವು ಅನಾಥರೇ ಅಲ್ಲ ಅನ್ಕೊಳ್ಬೇಕು, ಖುಷಿಯಿಂದ ಇರ್ಬೇಕು. ಏನ್ ದೇವ್ರ ಧ್ಯಾನ ಮಾಡ್ರಿ, ದೇವ್ರ ಪ್ರಾರ್ಥನೆ ಮಾಡ್ರಿ. ಇವತ್ತು ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂತ ಹೇಳಿ ನಮ್ಮ ವೀಣಾ ಅವರು ಮಹತ್ವಪೂರ್ಣವಾಗಿ ಆಚರಿಸ್ತಿರ್ತಾರೆ. ನನಗೆ ಇಷ್ಟು ಖುಷಿ ಆಯ್ತಂದ್ರೆ, ನಾನು ಜಿಲ್ಲೆಯಲ್ಲಿ 11 ತಾಲೂಕಿಗೆ ಹೋದ್ರು ಇಂಥದ್ದೊಂದು ಮಹಿಳಾ ದಿನಾಚರಣೆ ಸೆಲಿಬ್ರೇಟ್ ಆಚರಿಸಿದ್ ನಾನು ನೋಡ್ಲೇ ಇಲ್ಲ ಅಂತ ಹೇಳಿ. ದೊಡ್ಡ ಮಹಲಲ್ಲಿ ಇಟ್ಟಿದ್ರು, ಹೋಗಿದ್ದೀನಿ. ಎಲ್ಲ VIP ಗಳು ಬಂದಿದ್ರು, ದೊಡ್ಡ ದೊಡ್ಡ ಆಫೀಸರ್ಸ್, ಪೊಲೀಸ್ ಅಧಿಕಾರಿಗಳು, ದೊಡ್ಡ ಜಡ್ಜಸ್ ಎಲ್ಲ ಬಂದಿದ್ರು. ಆದ್ರೆ ನಿಮ್ಮದ್ದೇ ನಾನು ಇವತ್ತೇನ್ ಒಂದು ಮಹಿಳಾ ದಿನಾಚರಣೆ ಆಚರಿಸಕ್ ಬಂದಿದ್ದೇನಲ್ಲ, ನನಗೂ ಧನ್ಯ ಅನಿಸ್ತು. ಹಾಗೆ ನಾಗರಾಜ್ ನಾಯ್ಕರು ಏನ್ ಕೆಲಸ ಮಾಡ್ತಿದಾರಲ್ಲ, ಒಳ್ಳೆ ಕೆಲಸನೇ. ಅವ್ರ ಅನಿಸಿಕೆ ಹೇಳಿದ್ರು, ನಾನು ಯಾರು ಇಲ್ಲಾಗಿತ್ತು, ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ಹೋದಾಗೆ ಒಂದ್ ಹಿಂಗೆ ಊಟಕ್ಕಿಲ್ದರು ನಿರ್ಗತಿಕರ ನೋಡಿದ ತಕ್ಷಣ ನನ್ನ ಕಣ್ಣು ಚುರುಕು ಅನಿಸ್ತಿತ್ತು. ನನಗೊಂದು ಇಂಥ ಸೇವೆ ಮಾಡೋ ಭಾಗ್ಯ. ಆದ್ರೆ ಅವ್ರು ದೇವ್ರು ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಿನ ಕೊಡ್ಲಿ. ಹಾಗೆ ಅವ್ರಿಗೆ ಏನಾದ್ರೂ ಸಹಾಯ ಬೇಕಾದ್ರೆ ನಮ್ಮ ಸಂಸ್ಥೆಗೆ ಹೇಳಿ, ನಮ್ಮ ವೀಣಾರು ಇದ್ದಾರೆ, ನಮ್ ಕೈಲಿ ಏನ್ ಸಹಾಯ ಆಗ್ತದೆ ನಾವಂತರೂ ಮಾಡ್ತೀವಿ. ಅವ್ರು ಹೇಳ್ದಾಗೆ ಹೇಳೋರು ಹೇಳ್ತಾನೆ ಇರ್ತಾರೆ. ಇವ್ರಿಗೆ ವೀಣಾರು ಹೇಳಿದ್ರು, ಹೇಳೋರು ಹೇಳ್ತಾ ಇದ್ರೆ ಅವ್ರಿಗೆ ಇಲ್ಲಿ ಏನ್ ಮಾಡ್ತಾರೆ, ಹಿಂದ್ಗಡೆ ಮಾತಾಡೋರೇನು, ಇವ್ರು ಏನ್ ಒಳ್ಳೇದ್ ಮಾಡ್ತಾ ಇದಾರೆ ನೋಡುದಿಲ್ಲ. ಇವ್ರನ್ನ ಒಂದು ತಪ್ಪು, ಯಾವುದೇ ಮನುಷ್ಯ 100 ಒಳ್ಳೇದ್ ಮಾಡಿದಾಗ ಒಂದು ಕೆಟ್ಟದ್ ಮಾಡಿದ 100ದ್ದು ಮರ್ತು ಹೋಗ್ಬಿಡ್ತಾರೆ ಎಲ್ಲ ಜನ. ಕೆಟ್ಟದ್ ಒಂದೇನೆ ಆಡ್ತಾರೆ ಇಡೀ ಜಗತ್ತಿನಲ್ಲಿ. ನಾನ್ನ ಹಿಡ್ದೇನೆ ಹೇಳ್ತೀನಿ, ನಾನು ಜಿಲ್ಲಾ ಪ್ರಭಾರಿ ಆಗ್ಬೇಕಾದ್ರೆ ಜಿಲ್ಲಾ ಒಂದ್ ಮಹಿಳೆ 5 ಗಂಟೆಗೆ ಯೋಗ ಕಲ್ಸಕ್ ಹೋದ್ರೆ ಅಕ್ಕಪಕ್ಕದವ್ರು ಹೇಳೋದು ಇವಳೆಲ್ಲ ಹೋಗ್ತಾಳೆ. ನಿಜ ಹೇಳ್ತೀನಿ, ನನ್ನ ಬಗ್ಗೆ ಆಡ್ಕೊಂಡವ್ರು ಇದ್ದಾರೆ. ನಾನ್ ಯಾವಾಗ ತಾಲೂಕ್ ಪ್ರಭಾರಿ ಆದ್ರೆ ಅವಾಗ ಸುಮ್ಮನಾದ್ರು, ಯಾವಾಗ ಜಿಲ್ಲಾ ಪ್ರಭಾರಿ ಆದ್ರೆ ಅವಾಗ ಸುಮ್ಮನಾದ್ರು. ಇವಾಗೂ ಹೇಳ್ತಿದ್ದಾರೆ, ಇವಳೆಲ್ಲ ಹೋದ್ಲು ಸಿರಿ ಉಟ್ಕೊಂಡು ಸ್ಕೂಟಿ ತಗೊಂಡು ಹೋದ್ಲು, ಈ ಅಪ್ಪಲ್ ತಗೊಂಡು ಬೇಕಾದ್ರೆ ಕೆಟ್ಟ ಮಾತಾಡ್ತಿರ್ತಾರೆ ಅವರು. ನಾನು ಎಂತ ಕೆಲ್ಸಕ್ಕೆ ಹೋಗ್ತಿದ್ರೆ ನನ್ನ ಆತ್ಮಸಾಕ್ಷಿ ಉಂಟು, ನಾನ್ ಕೇರ್ ಮಾಡೋದಿಲ್ಲ. ಪೇಪರ್ನಾಗ ಬಂದಾಗ ಗೊತ್ತಾಗ್ತಿದೆ ಅವರಿಗೆ, 4 ಜನ ಹೇಳ್ದಾಗ ಇವಳು ಒಳ್ಳೆ ಕೆಲಸ ಮಾಡ್ತಿರ್ತಾಳೆ ಅಂತೇಳಿ ಜನ ಹೇಳ್ದೆ. ಅದಕ್ಕೆ ಅವ್ರಿಗೂ ನಮ್ ಪ್ರೋತ್ಸಾಹ ಇದೆ. ನಮ್ ಕಡೆಯಿಂದ ಏನ್ ಸಹಾಯ ಬೇಕು ನಾವು ಕೊಡ್ತೇವೆ. ನೀವು ಆದ್ರೂ ಅಷ್ಟೇ, ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನೀವು ಯಾರು ಅನಾಥರಲ್ಲ, ನೀವು ಮನ್ಸಿಗೆ ಬೇಜಾರ್ ಆದ್ರೆ ಒಂದು ನಿಮಗ್ ಗೊತ್ತುಂಟು ಮನೆಗಿದೆ ಹೆಂಗ ನೀವು ನೋಡ್ಕೋತಿದ್ರು. ಇಲ್ಲಿ ಇವಾಗ ಇಷ್ಟು ಜನರಿಗೆ ನೋಡ್ಕೊಂತಾರೆ, ಒಂದು ತನ್ನ ಹಾಕ್ತಾರಂದ್ರೆ ನೀವು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇವ್ರ ಹತ್ರ. ನಮ್ಗೆ ದೇವ್ರು ಕೊಟ್ಟಿದ್ಯಪ್ಪ, ನೆಮ್ಮದಿಯಾಗಿ ಕರ್ಕೊ, ಅವ್ರಿಗೂ ಅವ್ರ ಭವಿಷ್ಯನೂ ಒಳ್ಳೇದ್ ಮಾಡು, ಇಲ್ಲಿ ಇದ್ದವ್ರದ್ದು ಒಳ್ಳೆ ಭವಿಷ್ಯ ಕೊಡು ಅಂತ ಹೇಳಿ ಕೇಳ್ಕೊಳ್ಬೇಕು. ಆಯ್ತಾ? ನಿಮ್ಗೆಲ್ರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಬಗ್ಗೆ ಅಂತ ಕೇಳ್ಕೊಳ್ಬೇಕು.
ತ್ರಾಸ ಆಯ್ತು. ಆದ್ರೆ ನನಗೂ ಅದೇ ಮನಸ್ಥಿತಿ ಇತ್ತು. ಹಾಗಾಗಿ ನಾವು ಫಸ್ಟ್ ನಿಜಾಮಾತ ಈಗ ಆಸ್ಪತ್ರೆಯಲ್ಲಿ ಇದ್ದಾಳೆ, ಸಿಕ್ಸಿಂದ ಫಸ್ಟ್ ಕರ್ಕೊಂಡು ಸೇವೆ ಮಾಡಿರೋದು. ಆ ಸೇವೆ ಮಾಡುವಾಗ ನಮ್ಗೆ ಅಂದ್ರೆ ಅದೊಂದು ಮನಸ್ಸಿಗೆ ತೃಪ್ತಿ ಸಿಗೋದು ಸ್ಟಾರ್ಟ್ ಆಯ್ತು. ಹಾಗಾಗಿ ಒಬ್ರು ಹೋಗಿ ಹೀಗೆ ಇವತ್ತಿನ ಇಷ್ಟು ದಿನ ಆಗಿದೆ. ಒಂದು ನನಗೆ ಅಂದ್ರೆ ಈಗ ಒಂದು ಮದುವೆ ಆಗಿದ್ರೆ ಒಂದು ಅತ್ತೆ ಮಾಮ ಒಂದು ಒಂದು ಫ್ಯಾಮಿಲಿ ಅಷ್ಟೇ ಸಿಕ್ಕಿದೆ. ಆದ್ರೆ ಇಷ್ಟು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ. ಅಂದ್ರೆ ನಾನು ನನ್ನ ಬಸ್ರಿ ಇದ್ದಾಗ್ಲೂ 2 ಮಕ್ಕಳು ಬಸ್ರಿದ್ದಾಗ್ಲೂ ನನ್ನ ತಾಯಿ ಮನೆಗೆ ಹೋಗಿಲ್ಲ, ಬಾಣತನಕ್ಕೂ ಹೋಗಿಲ್ಲ, ಇಲ್ಲೇನೆ ಇವರೇ ನನಗೆಲ್ಲ ಇವರೆಲ್ಲ ಸೇರಿ ಮಕ್ಕಳನ್ನ ಆಡಿಸ್ತಾರೆ, ನೋಡ್ತಾರೆ, ಅವರಿಗೂ ಅಷ್ಟೇ ಪ್ರೀತಿ. ಹಾಗಾಗಿ ಒಂದು ತಂದೆ ತಾಯಿ ಒಂದು ಅತ್ತೆ ಮಾವ ಅನ್ನೋಕ್ಕಿಂತನೂ ಇಷ್ಟು ಜನ ಒಂದು ಬಂಧು ಬಳಗನೇ ದೇವ್ರು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಅಷ್ಟು ಜನ ಅಜ್ಜಿದಿರಿದ್ದಾರೆ, ತಂದೆ ತಾಯಿ ಅದೇ ರೀತಿ ಪ್ರೀತಿ ನಾವು ತೋರಿಸುವಾಗ ಅವರು ಕೂಡ ಅದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಸುಖ ಯಾರಿಗೂ ಸಿಗಲ್ಲ. ಹಾಗಾಗಿ ನನಗೆ ಸಿಕ್ಕಿದೆ. ಹಾಗೆ ದೇವರಿಗೂ ಮೊದಲು ಥ್ಯಾಂಕ್ಸ್ ಹೇಳ್ತೇನೆ. ಹಾಗಾಗಿ ಖುಷಿ ಇದೆ. ಮತ್ತೆ ಎಲ್ಲರೆಲ್ಲ ಹೇಳೋದು ಅಷ್ಟೇ, ಪ್ರೀತಿ ತೋರಿಸುವಾಗ ಇನ್ನೊಬ್ರು ಪ್ರೀತಿ ತೋರಿಸ್ತಾರೆ. ಮನೇಲಿ ಯಾರೇ ಇರ್ಬೋದು, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆ ನಾವು ಪ್ರೀತಿ ಕೊಡುವಾಗ ಅವ್ರು ಪ್ರೀತಿ ಕೊಡ್ತಾರೆ. ಈಗ ಎಷ್ಟೋ ಏನಾಗಿದೆ, ಸ್ವಲ್ಪ ಸಮಸ್ಯೆಗಳಿದೆ ಈಗೆಲ್ಲ ಆದ್ರೆ ನಾವು ಏನಾದ್ರೂ ತಗ್ಗಿ ಬಗ್ಗೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ಅವ್ರ ಮಕ್ಕಳಾಗಿದ್ದಾಗ ಮಕ್ಕಳನ್ನ ನಾವು ದೊಡ್ಡ ಮಾಡಿರ್ತೇವೆ. ದೊಡ್ಡ ಮಾಡಿದಾಗ ಆಮೇಲೆ ನಾವು ವಯಸ್ಸಾಗ್ತಾ ಬರೋ ಮಕ್ಕಳು ನಮ್ಮನ್ನು ಕಾಳಜಿ ಪಟ್ಟು ನೋಡ್ಬೇಕು. ಆದ್ರೆ ಏನಾಗಿದೆ, ಬದಲಾವಣೆ ಆಗಿದೆ. ಆದ್ರೆ ಎಲ್ಲರೂ ಪ್ರೀತಿಯಿಂದ ಕಾಣ್ಬೇಕು. ಯಾಕೆ ಯಾರನ್ನು ಹೊರಗಡೆ ಬಿಡೋದಾಗ್ಲಿ ಇದು ಮಾಡ್ಬಾರ್ದು. ಯಾಕಂದ್ರೆ ಇರೋ ಒಂದೇ ಜೀವಿತ, ಒಂದೇ ಜೀವನದಲ್ಲಿ ಒಂದೇ ಸಮಯ. ಎಷ್ಟು ದಿನ ಈಗ ಒಬ್ರಿಗೆ ಒಂದು ವಯಸ್ಸಾದ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾರೆ. ಆ ಟೈಮ್ ಅವ್ರಿಗೆ ಏನ್ ಬೇಕು ಅದನ್ನು ಕೊಡುವಾಗ ನಾವು ಪ್ರೀತಿಯಿಂದ ನೋಡುವಾಗ ಅಷ್ಟೇ. ಅದೊಂದು ಯಾವಾಗೂ ನೋಡುತ್ತೆ, ನನ್ನ ತಾಯಿ, ನನ್ನ ತಂದೆ ತಾಯಿ ಅಂತ. ಆಮೇಲೆ ಅವ್ರು ಸತ್ ಮೇಲೆ ನಾವ್ ಏನ್ ಮಾಡ್ಬೇಕು ಪ್ರಯೋಜನ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದಂದ್ರೆ ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ನಮಗೂ ಎಷ್ಟೊಂದು ಕೈಲ ಸೇವೆ ಮಾಡಕ್ಕಾಗತ್ತೆ ಅದು ಮಾಡ್ತೇವೆ. ನೆಗೆಟಿವ್ ಆಗೇ ಯೋಚನೆ ಇಟ್ಕೊಂಡೇ ಬಂದಿದ್ದೆ. ಆದ್ರೆ ಇಲ್ಲಿ ಬಂದ್ಮೇಲೆ ಪ್ರತಿಯೊಬ್ರು ನೋಡಿದ್ಮೇಲೆ ಗೊತ್ತಾಯ್ತು, ಒಬ್ಬೊಬ್ರಿದ್ದು ಒಂದೊಂದ್ ತರ ಕಷ್ಟ ಇದೆ. ಮಾನಸಿಕವಾಗಿ ಅಸ್ವಸ್ಥರಿದ್ದಾರೆ, ದೈಹಿಕವಾಗಿದ್ದಾರೆ, ಯಾರು ಒಂಥರ ಸಬಲರಾಗಿ ಯಾರು ಇಲ್ಲ. ಅಂತವ್ರಿಗೆ ನೀವು ಒಂದು ಆಶ್ರಯ ಕೊಟ್ಟು ಊಟ ಪ್ರತಿಯೊಂದು ಅವ್ರ ಮಕ್ಳನ್ ತರ ನೋಡ್ಕೊಂತ ಇರೋದು ನೋಡಿ ತುಂಬಾ ಖುಷಿ ಆಯ್ತು. ಇನ್ ಮುಂದ್ ನಾವು ಇಲ್ಲಿ ಬರೋದು ಏನಾದ್ರು ನಮ್ ಕೈಲಾಗಿ ಸೇವೆ ಮಾಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಇವಾಗ ಇಲ್ಲಿ ನೋಡಿದ್ಮೇಲೆ.